ಸರ್, ಈಗ ಬಿಜೆಪಿಲಿ ಆಗ್ತಾ ಇರುವಂಥ ಬೆಳವಣಿಗೆ, ಒಂದು ಕಡೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಮನೆತನದ ಯದುವೀರವರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಅಲ್ಲ, ಅದು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಟೆಕ್ನಿಕಲಿ ತಾವು ಇನ್ನೂ ಅಲ್ಲೇ ಇದ್ದೀರಾ, ಅದಕ್ಕೋಸ್ಕರ ಅಲ್ಲ ನಿಜ. ಈಗ ನನ್ನ ಮನಸ್ಸು ಸಾಮಾಜಿಕವಾಗಿ ಯೋಚನೆ ಮಾಡುವಂಥ, ಜಾತ್ಯತೀತವಾಗಿ ಯೋಚನೆ ಮಾಡುವಂಥ ಮನಸ್ಸು. ನಾನು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ನು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮೈಸೂರು ಕೊಡಗಿನ ಲೋಕಸಭಾ ಸ್ಥಾನ ಅವ್ರಿಗೆ ಬಿಟ್ಟಂಥ ವಿಚಾರ. ತಮ್ಮ ಅನುಭವದ ಪ್ರಕಾರ ಹೇಳೋದಾದ್ರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅಂತ ಅನ್ಸುತ್ತಾ ಬಿಜೆಪಿ ಪಕ್ಷದಿಂದ? ತಮ್ಮ ಅನುಭವದಿಂದ ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಅದು ಜನ ಹೇಳ್ಬೇಕು, ಅದನ್ನು ಮತದಾರ ಹೇಳಬೇಕೇ ಹೊರತು ಅಭ್ಯರ್ಥಿಗೆ ಅದನ್ನು ಮತದಾರನೇ ತೀರ್ಮಾನ ಮಾಡಬೇಕು. ಅವನ ಆಯ್ಕೆ ಅಭ್ಯರ್ಥಿಯಿಂದ ಶುರುವಾಗುತ್ತಲ್ಲ ಮತದಾನ. ಹಾಗೆ ಮತದಾರನ ಆಯ್ಕೆಯ ಅಭ್ಯರ್ಥಿ ಆಗಬೇಕು. ಒಂದು ವೇಳೆ ತಾವು ಅಭ್ಯರ್ಥಿ ಆಗೋದಾದ್ರೆ ಎದುರಾಳಿ ಬಗ್ಗೆನೂ ಚಿಂತನೆ ಮಾಡಬೇಕು. ಈಗ ಯದುವೀರವರಾದ್ರೆ ಅಥವಾ ಪ್ರತಾಪ್ ಸಿಂಹ ಯಾರಾದರೆ ತಮಗೆ ಅನುಕೂಲ ಆಗ್ಬೋದಾ ಅಥವಾ ಅನಾನುಕೂಲ ಆಗ್ಬೋದಾ, ಪ್ಲಸ್ ಆರ್ ಮೈನಸ್? ಯಾರಾದರೂ ಎದುರಾಳಿ ಯಾರಾದರೂ ಚುನಾವಣೆನೇ. ಹಾಗಾಗಿ ಯದುವೀರವರು ಪಾಪ ನಮ್ಮ ಅರಮನೆಯಿಂದ ಬಂದಂಥವರು ಮತ್ತು ಬಹುಶಃ ಭಾರತದಲ್ಲಿ ಅತ್ಯಂತ ಚೆನ್ನಾಗಿ ಸಮರ್ಥವಾಗಿ ಕೆಲಸ ಮಹಾರಾಜರ ಅರಮನೆಯಿಂದ ಬರುವಂಥವ್ರು. ಹಾಗಾಗಿ ಅದನ್ನು ನಾವ್ಯಾರು ಹೊಸದಾಗಿ ಹೇಳಬೇಕಾಗಿಲ್ಲ. ಅದೆಲ್ಲ ಅಲ್ಲ, ರಾಜಮನೆತನದವರು ಜನಸಾಮಾನ್ಯರಿಗೆ ಸಿಗೋದಿಲ್ಲ, ಯಾಕೆ ಬರಬೇಕು, ಅವ್ರು ಬರೋದು ಬೇಡ ಅನ್ನೋ ಚರ್ಚೆಗಳು ಸಹ ಆಗ್ತಾ ಇದೆ ಅಂತ ತಮ್ಮ ಅಭಿಪ್ರಾಯ? ಯಾಕೆ ಶ್ರೀಕಂಠತ್ ನರಸಿಂಹರಾಜ ಒಡೆಯರ್ ಇರಲಿಲ್ವೇ? ಹಾಗಾಗಿ ಅವೆಲ್ಲ ಜನ ತಗೊಳ್ಳುವಂಥ ಇದು. ಪ್ರತಾಪ್ ಸಿಂಹ ಅವ್ರಿಗೆ 2 ಸಲ ಅವರು ಸಂಸದರಾಗಿದ್ದಂಥವ್ರು, ಸಾಕಷ್ಟು ಆಕ್ಟಿವ್ ಆಗಿದ್ದಂಥವ್ರು, ಯಾಕೆ ಯಾವ ಕಾರಣಕ್ಕೆ ತಪ್ತಾ ಇದೆ ಅಂತ ತಮ್ಗೆ ಅನ್ಸುತ್ತೆ? ಗೊತ್ತಿಲ್ಲ. ಅದಕ್ಕೆ ಅದರದ್ದೇ ಅದೇ ಪಾರ್ಟಿಯಲ್ಲಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಈಗ ನೋಡಿ, ನಾನು ಮೊನ್ನೆನೂ ಕೂಡ ಇದನ್ನು ಹೇಳಿದ್ದೀನಿ. ಅಭ್ಯರ್ಥಿ ಆಗೋವನಿಗೆ ಪ್ರಸ್ತುತ ಏನು ಸ್ಥಾನದಲ್ಲಿದ್ದಾನೆ ಆ ಸ್ಥಾನದ ಬಲದಿಂದ ಹಲವಾರು ಸಾರ್ವಜನಿಕ ಕೆಲಸಗಳನ್ನು ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಪ್ರತಾಪ್ ಸಿಂಹನು ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅದರ ನಡವಳಿಕೆಗಳನ್ನು ಜನ ಗಮನಿಸ್ತಾರೆ. ನನ್ನ ಅಭಿವೃದ್ಧಿ ಕಾರ್ಯಗಳಿಗಿಂತ ನನ್ನ ನಡವಳಿಕೆಗಳನ್ನ ಜನ ಗಮನಿಸ್ತಾರೆ. ಹಾಗಾಗಿ ಎಲ್ಲೋ ಪ್ರತಾಪ್ ಸಿಂಹ ಅವರ ನಡವಳಿಕೆಗಳ ಬಗ್ಗೆ ಮತ್ತು ಅವರು ಜನರ ಜೊತೆ ಬಿಹೇವ್ ಮಾಡೋದ್ರ ಜೊತೆಗೆ, ನಾಯಕರುಗಳು ಕಾರ್ಯಕರ್ತರ ಜೊತೆಗೆ ವರ್ತನೆ ಮಾಡೋದ್ರ ಬಗ್ಗೆ ಎಲ್ಲೋ ಸ್ವಲ್ಪ ಅಸಮಾಧಾನ ಇದೆ ಅಂತಕ್ಕಂಥದ್ದು ನಾನೊಬ್ಬ ಹೇಳೋಲ್ಲ, ಎಲ್ಲರೂ ಹೇಳುವಂಥದ್ದು. ಕೊನೆಯದಾಗಿ, ಒಂದು ವೇಳೆ ತಾವು ಅಭ್ಯರ್ಥಿ ಆಗೋದಾದರೆ ಮೈಸೂರು ಕೊಡಗು ಕ್ಷೇತ್ರದ ಜನ ಯಾಕೆ ತಮ್ಮನ್ನು ಗೆಲ್ಲಿಸ್ತಾರೆ ಅಂತ? ನಾನು ಹಿಂದೆನೂ ಕೂಡ ಇದೇ ಕ್ಷೇತ್ರದಲ್ಲಿ ಸಂಸತ್ ಸದಸ್ಯನಾಗಿ ಕೆಲಸ ಮಾಡಿರುವಂಥ ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ. ನಾನು ಕೊಡಗಿನಲ್ಲಿ ಅವತ್ತಿನ ದಿವಸ ಕಾಫಿ ಬೆಳೆ ಕುಸಿದಾಗ ಸುಮಾರು 500 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಡಿಸಿದ್ದೀನಿ. ಬೇರೆ ಬೇರೆ ರೀತಿಯೆಲ್ಲ ಸಹಾಯ ಆಗಿದೆ. ಮೈಸೂರಲ್ಲೂ ಕೂಡ ನನಗೆ ಸಾಧ್ಯವಾದಷ್ಟು ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿಯೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವೆಲ್ಲ ಹಿನ್ನೆಲೆಗಳಲ್ಲಿ ಮತ್ತು ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ನಾನು ಬಿಸಿ ಊಟ ಮಾಡ್ತಾಯಿದ್ದಾರೆ. ಯಶಸ್ವಿನಿ ಅಂತ ಕಾರ್ಯಕ್ರಮ ತೊಗೊಂಬಂದಂಥವ್ರು. ಇನ್ನೂ ಹಲವಾರು ಜನಪರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಮತದಾರ ಪರಿಗಣಿಸಿ ನನಗೆ ಆಶೀರ್ವಾದ ಮಾಡ್ತೇನೆ ಅಂತಕ್ಕಂಥ ಬಲವಾದ ನಂಬಿಕೆ ಇದೆ ನನಗೆ. ಮೋದಿ ಅಲೆಯಲ್ಲಿ ಇವೆಲ್ಲವೂ ಸಹ ಕೆಲಸ ಮಾಡ್ತದೆ ಅಂತ ಅನಿಸುತ್ತಾ? ಮೋದಿ ಅಲೆ, ಆ ಅಲೆ ಇಲ್ಲ. ಈಗ ಆ ಅಲೆ ಇಲ್ಲ. ಮೋದಿಯವ್ರದ್ದು ಒಂದೊಂದಾಗಿ ಈಚೆ ಬರ್ತಾ ಇದೆ. ಮೋದಿಯವರು ಒಂದೊಂದಾಗಿ ಈಚೆ ಬರ್ತಾ ಇದೆ. ಹಾಗಾಗಿ ಅದು ಒಂದು ಅವಕಾಶ ಇದೆ, ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಇದು ಎಚ್ ವಿಶ್ವನಾಥ್ ಅವರ ಮಾತು. ಹಾಲಿ ಪರಿಷತ್ ಸದಸ್ಯರಾಗಿದ್ದರೂ ಸಹ ನಾನೀಗಾಗಲೇ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ
ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದೇನೆ. CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ತಿಳಿಸಿದ್ದೇನೆ. ಅವರು ಸಹ ನೋಡೋಣ ಅಂತೇಳಿದರೆ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತೆ ಅಂತೇಳಿ. ಅವಕಾಶ ಸಿಕ್ಕರೆ ಖಂಡಿತ ಮೈಸೂರು ಕೊಡಗು ಕ್ಷೇತ್ರದ ಜನ ಕೈ ಹಿಡಿತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.